ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಮಹಾ ಸಂದೇಶವನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಅದು ಮುಂದುವರಿಯುತ್ತೆ. ಐ ರಿಪೀಟ್, ಮುಂದುವರಿಯುತ್ತೆ ಅಂತ ಎರಡೆರಡು ಸಲ ಹೇಳಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ ಆ ಮೂಲಕ ಅಭಯವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಎದ್ದಿರುವಂತಹ ಪರಿಷ್ಕರಣೆಯ ಚರ್ಚೆ ಬೆನ್ನಲ್ಲೇ ಹರಿದಾಡ್ತಾ ಇದ್ದಂತಹ ವದಂತಿ ಸ್ಟಾಪ್ ಆಗುತ್ತೆ ಯೋಜನೆ ಅಂತ, ಆ ವದಂತಿಗೆ ತೆರೆ ಎಳೆಯುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಮೂಲ ಸ್ವರೂಪದಲ್ಲೇ ಇರುತ್ತಾ ಪ್ರಶ್ನೆ ಇದೆ. ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಸಿಎಂ ಇದನ್ನೇ ಪುನರುಚ್ಚರಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಹೆದರುಕೊಳ್ಳೋದು, ಕನ್ಫ್ಯೂಸ್ ಆಗೋದು ರಾಜ್ಯದ ಜನತೆ ಬೇಡ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಇದೇ ವೇದಿಕೆಯ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗೂ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಆಗ್ತಾ ಇರುವಂತಹ ಮಾಸಿಕ ಲಾಭದ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ನಮಗೆ ಹೆಮ್ಮೆ ಇದೆ, ಈ ಯೋಜನೆಗಳು ಮುಂದುವರಿಯಲಿವೆ. ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಈ ಯೋಜನೆಗಳ ವ್ಯಾಪ್ತಿಯೊಳಗೆ ಹೊಸ ಆವಿಷ್ಕಾರಗಳನ್ನು ನಡೆಸಿ ಅವುಗಳು ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚು ನೆರವಾಗುವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ನಾವು ಉದ್ಯುಕ್ತರಾಗಿದ್ದೇವೆ. ಉದಾಹರಣೆಗೆ, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿ ಕುಟುಂಬಗಳಿಗೆ ಯಜಮಾನಿ ಮಹಿಳೆಯರಿಗೆ ಈಗ ಮಾಸಿಕ 2,000 ರು ನೆರವು ನೀಡುತ್ತಿದ್ದೇವೆ. ಈ ಫಲಾನುಭವಿಗಳನ್ನು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳಾಗಿ ಸಂಘಟಿಸುವ ಮೂಲಕ ಅವರಿಗೆ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ಒದಗಿಸಿ ವರಮಾನ ತರುವ ವಿವಿಧ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸುವ ಯೋಚನೆ ಇದೆ. ಅದೇ ರೀತಿ ಯುವ ನಿಧಿಯ ಫಲಾನುಭವಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲು ಕ್ರಮ ವಹಿಸಲಾಗುತ್ತಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು 270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಸೌಲಭ್ಯ ಪಡೆಯುವ ಮೂಲಕ 6,541 ಕೋಟಿ ರೂಗಳಷ್ಟು ಪ್ರಮಾಣ ವೆಚ್ಚ ಉಳಿತಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ 1.20 ಕೋಟಿ ಮಹಿಳೆಯರಿಗೆ ಈವರೆಗೆ 25,259 ಕೋಟಿ ರೂಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಈ ಯೋಜನೆಗಳ ವ್ಯಾಪ್ತಿಯೊಳಗೆ ಹೊಸ ಆವಿಷ್ಕಾರಗಳನ್ನು ನಡೆಸಿ ಅವುಗಳು ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚು ನೆರವಾಗುವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ನಾವು ಉದ್ಯುಕ್ತರಾಗಿದ್ದೇವೆ. ಉದಾಹರಣೆಗೆ, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿ ಕುಟುಂಬಗಳಿಗೆ ಯಜಮಾನಿ ಮಹಿಳೆಯರಿಗೆ ಈಗ ಮಾಸಿಕ 2,000 ರು ನೆರವು ನೀಡುತ್ತಿದ್ದೇವೆ. ಈ ಫಲಾನುಭವಿಗಳನ್ನು ಸ್ತ್ರೀ ಶಕ್ತಿ ಮಹಿಳಾ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಸುಕೇಶ್. ಈ ಕ್ಲಾರಿಟಿಯನ್ನ ಜನ ಬಯಸ್ತಾ ಇದ್ರು. ಎರಡೆರಡು ರೀತಿಯಾದಂತಹ ಅಭಿಪ್ರಾಯ ಪಕ್ಷದಲ್ಲಿ ಇದ್ದಿದ್ದಕ್ಕೋಸ್ಕರ ಅನಿವಾರ್ಯ ಕಾರಣವಾಗಿ ಇಷ್ಟು ದೊಡ್ಡ ಸಂದೇಶವನ್ನ ಈ ವೇದಿಕೆ ಮುಖಾಂತರ ಕೊಟ್ರ. ಖಂಡಿತ, ಯಾಕಂದ್ರೆ ಏನು ಆಗ್ಬಹುದು ಗ್ಯಾರಂಟಿ ವಿಚಾರದಲ್ಲಿ ಏನು ಗೊಂದಲ ಅನ್ನುವಂಥ ಸಹಜವಾಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಯಾವ ಕಾರಣಕ್ಕೂ ಕೂಡ ನಾವು ನಿಲ್ಲಿಸಲ್ಲ ಅನ್ನುವಂಥ ರೀತಿಯ ಒಂದು ಸ್ಪಷ್ಟ ಸಂದೇಶ, ಅಂದ್ರೆ ಬದಲಾಯಿಸಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ಸುಕೇಶ್, ಗ್ಯಾರಂಟಿ ನಿಲ್ಲಿಸಲ್ಲ ಸರಿ, ಬಟ್ ಆತಂಕ ಜನರಿಗಿರೋದು ಪರಿಷ್ಕರಣೆ ಅಥವಾ ಕಂಡೀಷನ್ಸ್ ಬಗ್ಗೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಅವರು ಉಲ್ಲೇಖ ಮಾಡಲಿಲ್ಲ. ಮೂಲ ಸ್ವರೂಪದಲ್ಲೇ ಗ್ಯಾರಂಟಿ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ಅವ್ರು ಎಲ್ಲೂ ಹೇಳಲಿಲ್ಲ. ಬಟ್ ಗ್ಯಾರಂಟಿಯಿಂದ ಆಗ್ತಾ ಇರುವಂತಹ ಲಾಭವನ್ನ ಉಲ್ಲೇಖಿಸಿದ್ರು. ಒಂದಂತೂ ಸ್ಪಷ್ಟ ಮಮತಾ, ಯಾಕಂದ್ರೆ ಈಗಾಗಲೇ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಸಮೀಕ್ಷೆ ಬಗ್ಗೆಯೂ ಕೂಡ ಹೇಳಿಲ್ಲ, ಪರಿಷ್ಕರಣೆಯ ಬಗ್ಗೆಯೂ ಕೂಡ ಹೇಳಿಲ್ಲ. ಆದ್ರೆ ಸಮೀಕ್ಷೆ ಮಾಡುವ ಬಗ್ಗೆ ಎಲ್ಲರಿಗೂ ಒಲವಿದ್ದಂತಿದೆ. ಕಾರಣ ಏನು ಅಂದ್ರೆ ಇದರಿಂದ ಸರ್ಕಾರಕ್ಕಾಗುವಂತ ಪಾಸಿಟಿವ್ ಏನು ಅಥವಾ ಪಕ್ಷಕ್ಕಾಗ್ತಿರುವಂತ ಸಹಾಯ ಏನು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಸಮೀಕ್ಷೆಯ ಮೂಲಕ ತಿಳಿದುಕೊಳ್ಬೇಕು ಅನ್ನುವಂಥದ್ದು. ಆದರೆ ಅದನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಒಂದಷ್ಟು ವೆಚ್ಚವನ್ನ ಕಡಿತ ಮಾಡಲಿಕ್ಕೆ ಮಾಡಬೇಕಾದಂತ ಪ್ರಯತ್ನ ಆಗಿರುತ್ತೆ. ಆದರೆ ಇದುವರೆಗೂ ಕೂಡ ಪರಿಷ್ಕರಣೆ ಬಗ್ಗೆಯೂ ಅಧಿಕೃತವಾಗಿ ಅಂದ್ರೆ ಸಿಎಂ ಆಗಲಿ ಡಿಸಿಎಂ ಆಗಲಿ ಹೇಳದೇ ಇರೋದ್ರಿಂದ ಸಹಜವಾಗಿ ಏನಾಗಬಹುದು ಅಂತ ಕುತೂಹಲ ಇದೆ. ಆದರೆ ಸಮೀಕ್ಷೆ ಬಗ್ಗೆ ಇದುವರೆಗೆ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಸಮೀಕ್ಷೆ ಅಂತೂ ಮಾಡುವಂತ ಸಾಧ್ಯತೆ ಇದೆ.
ಮಾಡಿದ ನಂತರದಲ್ಲಿ ಒಂದಷ್ಟು ಏನಾದರೂ ಪರಿಷ್ಕರಣೆ ಮಾಡಬಹುದಾ ಅನ್ನುವಂಥ ತೀರ್ಮಾನ ಕೂಡ ಆಗುವ ಸಾಧ್ಯತೆ ಇದ್ದಂತಿದೆ. ಆದರೆ ಈಗ ಅಧಿಕೃತವಾಗಿ ಯಾರು ಕೂಡ ಅದನ್ನು ಹೇಳಿಲ್ಲ ಕೂಡ ಮಮತಾ. ಸುಖೇಶ್, ನಿನ್ನೆಯಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ನಿಲ್ಲಿಸೋದ್ರ ಬಗ್ಗೆನೇ ಚರ್ಚೆ ಎದ್ದಿತ್ತು. ಹೈಕಮಾಂಡ್ ಎಂಟ್ರಿಯಾಗಿ ಇಂಥದ್ದೊಂದು ಸಂದೇಶವನ್ನ ಸಿಎಂ ಬಾಯಲ್ಲಿ ಹೇಳಿಸಿದ್ದ, ಅಥವಾ ಸಿಎಂఏ ಹೈಕಮಾಂಡ್ಗಿಂತ ಮುಂಚೆ ಇದನ್ನ ಘೋಷಣೆ ಮಾಡಿದ್ದ? ಯಾವ್ದ್ರ ಸಾಧ್ಯತೆ ಜಾಸ್ತಿ ಇದೆ? ಏನ್ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ? ಮತ್ತೆ ಒಂದು ಸ್ಪಷ್ಟ, ದೆಹಲಿಗೆ ಹೋದಂತ ಕೆಲವು ಸಚಿವರುಗಳು ಹೈಕಮಾಂಡ್ ನಾಯಕರ ಬಳಿ ಈ ರೀತಿ ಒಂದು ಪರಿಷ್ಕರಣೆ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಆದ್ರೆ ಎಐಸಿಸಿ ಸ್ಪಷ್ಟವಾಗಿ ನಾವು ಇಂಥ ಡೈರೆಕ್ಷನ್ ಕೊಡ್ತೀವಿ ಅಂತ ಅಲ್ಲೂ ಕೂಡ ಹೇಳಲಿಲ್ಲ. ಯಾಕಂದ್ರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ, ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ತೀರ್ಮಾನವನ್ನು ಮಾಡ್ತಾರೆ, ಅವರೊಂದಿಗೆ ಚರ್ಚೆ ಮಾಡ್ತೀವಿ, ಬೇಕಾದ್ರೆ ಸಮೀಕ್ಷೆ ಮಾಡೋದಾದ್ರೆ ಮಾಡ್ಲಿ ಅನ್ನುವಂತ ಒಂದು ಮಾತನ್ನ ಮಾತ್ರ ಹೇಳಿದ್ರು. ಆದ್ರೆ ಈ ಗೊಂದಲ ಆದ ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾವುದೇ ಗೊಂದಲ ಬೇಡ ಅನ್ನುವಂಥದ್ದು. ಮತ್ತೆ ಹಿಂದಿನ ಸಚಿವ ಸಂಪುಟ ಸಭೆಗಳಲ್ಲೂ ಕೂಡ ಸಂಪುಟ ಸಹೋದ್ಯೋಗಿಗಳು ಈ ಪ್ರಸ್ತಾಪವನ್ನು ತಂದಾಗಲೂ ಕೂಡ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನುವಂಥದ್ದು ಕೂಡ ಇವತ್ತು ಅದನ್ನ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ. ಯಾವುದೇ ಬದಲಾವಣೆಯೂ ಇಲ್ಲ, ಯಾವ ರೀತಿಯ ಚೇಂಜಸ್ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಬಹುಶಃ ಆದಂತ ಗೊಂದಲವನ್ನು ಸರಿಪಡಿಸುವ ಪ್ರಯತ್ನದ ಭಾಗವಾಗಿ ಹೇಳಿಕೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಮಮತಾ. ಸುಖೇಶ್, ಗ್ಯಾರಂಟಿ ನಿಲ್ಲಿಸಲ್ಲ ಸರಿ, ಅಲ್ಲಿಗೆ ದುಡ್ಡನ್ನ ಪ್ರತಿ ವರ್ಷ ಕೂಡ ಎತ್ತಿಡ್ತಾರೆ ಅನ್ನೋದು ಸ್ಪಷ್ಟ. ಬಟ್ ಇಲ್ಲಿ ಅಪಸ್ವರ ಇದ್ದಿದ್ದು ಶಾಸಕರುಗಳದ್ದು. ನಮಗ್ ಸ್ಪೆಷಲ್ ಗ್ರಾಂಟು ಸಿಗ್ತಾ ಇಲ್ಲ, ಅನುದಾನನೂ ಸಿಗ್ತಾ ಇಲ್ಲ, ನಮಗ್ ದುಡ್ಡಿಲ್ಲ, ಇಲ್ಲಿ ದುಡ್ಡು ನಮಗ್ ಬೇಕು ಫಸ್ಟ್ ಅಂತ ಅವ್ರು ಕೇಳಿದ್ರು. ಸೊ ಶಾಸಕರನ್ನ ಹೆಂಗ್ ನಿಭಾಯಿಸ್ತಾರೆ? ಈ ವಚನವನ್ನ ಜನರಿಗೆ ಕೊಟ್ಟ ಮೇಲೆ ಶಾಸಕರ ಕತೆ ಏನು ಹಾಗಾದ್ರೆ? ಖಂಡಿತ ಮಮತಾ, ಅಲ್ಲಿ ಸಚಿವರುಗಳ ವಾದ ಇದ್ದದ್ದು ಅದೇ ಕೂಡ. ಸುಮಾರು 10 ರಿಂದ 20 ಸಾವಿರ ಕೋಟಿಯಷ್ಟು ಉಳಿತಾಯ ಮಾಡಬಹುದು, ಅಂದ್ರೆ ಕೆಲವೊಂದು ಕಟ್ ಆಫ್ಗಳನ್ನ ಮಾಡುವ ಮೂಲಕವಾಗಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಬಹುತೇಕ ಶಾಸಕರ ಬೇಡಿಕೆ ಇರುವಂತದ್ದು ವಿಶೇಷ ಅನುದಾನಕ್ಕಾಗಿ. ಯಾಕಂದ್ರೆ ಸಹಜವಾಗಿ ಶಾಸಕರಿಗೆ ಕೊಡಬಹುದಾದಂತಹ ಅನುದಾನಗಳು ಕೆಲವೊಂದು ಯೋಜನೆಗಳಲ್ಲಿ ಹೋಗುವಂತ ಸ್ಕೀಮ್ಗಳೇನಿರ್ತವೆ ಅವೆಲ್ಲವೂ ಸಹಜವಾಗಿ ಆಯಾ ಕ್ಷೇತ್ರಗಳಿಗೆ ಅಥವಾ ಬೇರೆ ಬೇರೆ ಹಂತದಲ್ಲಿ ಸಿಗ್ತಾ ಇರುತ್ತೆ. ವಿಶೇಷ ಅನುದಾನದ ಮೂಲಕ ಹೆಚ್ಚುವರಿ ಅಭಿವೃದ್ಧಿಗೆ ಅಗತ್ಯವಾದಂತಹ ಹಣ ಪೂರೈಕೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಎನ್ನುವಂತ ಬೇಡಿಕೆ ಇದೆ ಅನ್ನುವಂಥದ್ದು ಕೂಡ ಅದನ್ನ ಸಚಿವರುಗಳು ಕೂಡ ಒಪ್ಕೊಳ್ತಾರೆ. ಆದರೂ ಕೂಡ ಇಲ್ಲೊಂದ್ ಕಡೆ ಇದರಲ್ಲೇ ಬ್ಯಾಲೆನ್ಸ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ವಿಶೇಷವಾಗಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿರುವಂತದ್ದು 5 ಗ್ಯಾರಂಟಿಗಳಾಗಿರೋದ್ರಿಂದ ಆ 5 ಗ್ಯಾರಂಟಿಗಳಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕೂಡ ಅವರೇ ಆಗಿರೋದ್ರಿಂದ ಹೇಗೆ ಫೈನಾನ್ಸ್ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಗೊತ್ತು ಅನ್ನುವಂಥ ದಾಟಿಯಲ್ಲಿ ಅವರು ಬಹುಶಃ ಇವೆಲ್ಲವೂ ಮಾತುಗಳನ್ನ ಆಡಿರುವಂತ ಸಾಧ್ಯತೆ ಇದೆ. ಜೊತೆಗೆ ಶಾಸಕರಿಗೆ ಅಗತ್ಯವಾದಂತಹ ಅನುದಾನಗಳನ್ನು ಕೂಡ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹಿಂದೆ ಹೇಳಿದ್ರು ಕೂಡ. ಹಾಗಾಗಿ ಶಾಸಕರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಮಾಡುವಂತ ಸಾಧ್ಯತೆ ಕೂಡ ಇದೆ ಮಮತಾ. ಓಕೆ ಸುಖೇಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000 ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಈ ಯೋಜನೆಗಳ ವ್ಯಾಪ್ತಿಯೊಳಗೆ ಹೊಸ ಆವಿಷ್ಕಾರಗಳನ್ನು ನಡೆಸಿ ಅವುಗಳು ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚು ನೆರವಾಗುವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ನಾವು ಉದ್ಯುಕ್ತರಾಗಿದ್ದೇವೆ. ಉದಾಹರಣೆಗೆ, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿ ಕುಟುಂಬಗಳಿಗೆ ಯಜಮಾನಿ ಮಹಿಳೆಯರಿಗೆ ಈಗ ಮಾಸಿಕ 2,000 ರು ನೆರವು ನೀಡುತ್ತಿದ್ದೇವೆ. ಈ ಫಲಾನುಭವಿಗಳನ್ನು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳಾಗಿ ಸಂಘಟಿಸುವ ಮೂಲಕ ಅವರಿಗೆ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ಒದಗಿಸಿ ವರಮಾನ ತರುವ ವಿವಿಧ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸುವ ಯೋಚನೆ ಇದೆ. ಅದೇ ರೀತಿ ಯುವ ನಿಧಿಯ ಫಲಾನುಭವಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲು ಕ್ರಮ ವಹಿಸಲಾಗುತ್ತಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು 270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಸೌಲಭ್ಯ ಪಡೆಯುವ ಮೂಲಕ 6,541 ಕೋಟಿ ರೂಗಳಷ್ಟು ಪ್ರಮಾಣ ವೆಚ್ಚ ಉಳಿತಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ
1.20 ಕೋಟಿ ಮಹಿಳೆಯರಿಗೆ ಈವರೆಗೆ 25,259 ಕೋಟಿ ರುಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಅಕ್ಕಿ ನೀಡುವುದಾಗಿ ಘೋಷಿಸಲಾಗಿತ್ತು. ಆದರೆ ಕೇಂದ್ರದ ಅಸಹಕಾರದಿಂದ ಅಕ್ಕಿಯ ಬದಲಿಗೆ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ಈವರೆಗೆ 1.16 ಕೋಟಿ ಪಡಿತರ ಚೀಟಿಗಳ 4.08 ಕೋಟಿ ಫಲಾನುಭವಿಗಳಿಗೆ 7,763